ಎಲ್ಲರಿಗೆ ಜೈ ಭೀಮ್. ಇವತ್ತಿನ ಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕದ ಆರ್ಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲಾ ಮಾತು ಮಾಡ್ದೇನದ ಅಂದ್ರೆ ಮೇಲ್ಗಡೆ ಉಳಿದು ಮತ್ತ ಬಾಬಾ ಸಾಹೇಬ್ರದ್ದು ಏನದ ಒಂದು ಅಡಿಗೆ ಕೋಣೆಯಲ್ಲಿ ಇಟ್ಟು ಆ ಶಿಕ್ಷಕಿ ಏನ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದಾಳ. ಕೂಡಲೇನೆ ಏನದ ನಾವು ಸಂಘಟನೆದ ಏನದ ಅಂದ್ರೆ ನಾ ಭೀಮ್ ಆರ್ಮಿ ರಾಜ್ಯ ಕಾರ್ಯದರ್ಶಿಯಾಗಿ ಅದು ಖಂಡಿಸ್ತಾ ಇದ್ದೀನಿ. ಅದೇ ರೀತಿ ಅವ್ರೇನು ಕ್ಷೇತ್ರ ಶಾಸಕರು ಇದ್ದಾರ ಶರಣು ಸಲ್ಗಾರ್ ಅಂತೇಳಿ ಏನು ಮಾತಾಡ್ತಾ ಇದ್ದಾರ. ಯಾವಾಗ ಬಾಬಾ ಸಾಹೇಬ್ರ ಸಂವಿಧಾನದಿಂದ ಏನದ ಅಂದ್ರೆ ಅವ್ರ ಆಯ್ಕೆ ಆಗಿ ಏನದ ಕ್ಷೇತ್ರದಲ್ಲಿ ಅವ್ರೇನದ ನಾ ಸುಂದರ್ ಮಾಡ್ತೀನಿ ಅಂತೇಳಿ ಬಸವನ ನಾಡಿನಲ್ಲಿ ಏನದ ಅಂದ್ರೆ ಬೇರೆ ಬೇರೆ ವಿಷಯದಾಗ ಹೇಳ್ತಾ ಇದ್ದಾರೆ. ಅದೇ ಬಾಬಾ ಸಾಹೇಬ್ರದ್ದು ಏನದ ಒಂದು ಅಡಿಗೆ ಕೋಣೆಯಲ್ಲಿ ಇಟ್ಟಿದಂತ ಆ ಶಿಕ್ಷಕಿ ಕೂಡಲೇ ಹಾಕಿ ವಜೆಗಳಿಸ್ಬೇಕು. ಇಲ್ಲಾದ್ರೆ ಏನದ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬಸವ ಕಲ್ಯಾಣ ಇಲ್ಲ ಇಡೀ ಬೀದರ್ ಜಿಲ್ಲೆ ಬಂದ್ ಮಾಡಿ ಇದು ರಾಜ್ಯದಂತ ಹೋರಾಟ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಘಟನೆಯಲ್ಲಿ ನಾ ಮಾಡ್ತಾ ಇದ್ದೀನಿ. ನಾ ಯಾಕೆ ಹೇಳೋದು, ಈ ಬಾಬಾ ಸಾಹೇಬ್ರದ್ದು ಖಾಲಿ ಏನದ ಅಂದ್ರೆ ಆ ವಿಷಯಕ್ಕೆ ಏನದ ನಾ ಆಯ್ಕೆ ಮಾಡಿ ಏನದ ಅಂದ್ರೆ ಜನರಲ್ಲಿ ಹೇಳ್ಕೊಳಕಂತ ವ್ಯಕ್ತಿ ಶರಣು ಸಲ್ಗಾರ್ ಇದ್ದಾರೆ. ಅವರು ಶರಣು ಸಲ್ಗಾರ್ ಅವರೇ ತಾವು ತಿಳ್ಕೊಂಡು ನಿಮ್ ಕ್ಷೇತ್ರದಲ್ಲಿ ತಾವು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದೆ, ಇದು ದೇಶಕ್ಕೆ ಅವಮಾನ ಮಾಡದಂತ ಕೆಲಸ ಆಗಿದೆ. ತಾವು ಕೂಡಲೇ ನಾಳೆ ಅವ್ರಿಗೆ ಏನದ ಅಂದ್ರೆ ವಜಾಗೊಳಿಸ್ಬೇಕು. ಇಲ್ಲಂದ್ರೆ ಏನದ ನಾವು ಏನದ ಅಂದ್ರೆ ತಮ್ಮ ಶಾಸಕರ ಆಫೀಸ್ಗೂ ಕೂಡ ನಾವು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸನ ಭೀಮ್ ಆರ್ಮಿ ಮತ್ತೇನದ ನಮ್ದೇನ ದಲಿತ ಸೇನೆ ಮತ್ತು ಅಂಬೇಡ್ಕರ್ ಯುವ ಸೇನೆ ಎಲ್ಲ ಇಲ್ಲಿ ನಮ್ದೇನ್ ತಾಲೂಕಾ ಪದಾಧಿಕಾರಿಗಳು ಇದ್ದಾರ. ಅವ್ರ ಜೊತೆಲಿ ಇಡೀ ನಾವೇನದ ಅಂದ್ರೆ ಕೂಡಲೇ ಅದಕ್ಕೆ ಏನದ ಅಂದ್ರೆ ವಜಾಗೊಳಿಸ್ಬೇಕಂತೇಳಿ ನಾ ಈ ಮುಖಾಂತರ ರೇಡಿಯೋ ಮುಖಾಂತರ ತಮ್ಗೇನದ ಅಂದ್ರೆ ಒಂದು ಚಿತಾವಣೆ ಹೇಳ್ತಾನೆ ಇದ್ರಿ. ಎಲ್ಲರಿಗೆ ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ನಾನು ಅಶೀರ್ ಶಿವಾನಂದ್ ಕಟ್ಟಿಮನಿ ಅಂತ ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಉಪಾಧ್ಯಕ್ಷ ಮಾತಾಡ್ತೀನಿ. ಮಾತಾಡೋದು ಕಾರಣ ಏನಂದ್ರೆ ಬಸವಕಲ್ಯಾಣ ತಾಲೂಕಿನ ಒಂದು ಹಾರ್ಕೋಡ್ ಗ್ರಾಮದಲ್ಲಿ ಏನ್ ಅಂಗನವಾಡಿ ಕೇಂದ್ರ ಇದೆ, ಆ ಕೇಂದ್ರದಲ್ಲಿ ಒಬ್ಬ ಅಂಗನವಾಡಿ ಟೀಚರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋವನ್ನು ಎಲ್ಲಾ ಮಹಾಪುರುಷರದು ಮೇಲ್ಗಡೆ ಇದೆ ಅಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ತೆಳಗಡೆ ಇಕ್ಕಿ ಬಹಳ ಅಪಮಾನ ಮಾಡಿದ್ದಾರೆ. ಯಾವಾಗ ನೋಡಿದಾಗ ಈ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಇವರಿಗೆ ಕಾಣ್ತಾರ, ಬೇರೆ ಮಹಾಪುರುಷರದು ಯಾರು ಒಲ್ಲಿ ಆಕ್ಚುಲಿ ಬಾಬಾ ಸಾಹೇಬರು ಎಲ್ಲಿ ಬಿ ನೋಡಿದ್ರೆ ಇಡೀ ನಮ್ಮ ದೇಶದಂತೆ ಬಾಬಾ ಸಾಹೇಬ್ರೇ ಕಾಣ್ತಾರೆ ಇವ್ರಿಗೆ, ಅಪ್ಪರ್ ಕಾಸ್ಟ್ದವರಿಗೆ. ಇದು ಅಗಾರ ಖಂಡನೆ. ಇದು ಆಕೆಗೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದಲಿತ ಪ್ಯಾಂಥರ್ ಇರ್ಬೋದು, ಅಂಬೇಡ್ಕರ್ ಯುವ ಸೇನೆ ಇರ್ಬೋದು, ಭೀಮ್ ಆರ್ಮಿ ಇರ್ಬೋದು, ಇನ್ನ ಎಲ್ಲಾ ವಿಚಾರ ಸಂಘಟನೆ ಎಂದು ಹುಮ್ನಾಬಾದ್ ಬಸವಕಲ್ಯಾಣ ತಾಲೂಕಾದಂತೆ ಇಡೀ ಬೀದರ್ ಜಿಲ್ಲೆದಂತೆ ಇಡೀ ಸ್ಟೇಟ್ ಅಂತೆ ನಾವು ಹೋರಾಟ ಮಾಡ್ತೇವೆ. ಇದಕ್ಕೆ CDP ಇದಕ್ಕೆ ಆಕ್ಷನ್ ತಗೋಬೇಕಂತ ಹೇಳ್ತಿದ್ದೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ನಿನ್ನೆ ಅಥವಾ ಇವತ್ತು ನಡೆದಂತ ಘಟನೆ ಹಾರ್ಕೋಡ್ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋಗೆ ಅವಮಾನ ಮಾಡುವಂತ ಟೀಚರ್ ಆಗಿರ್ಬೋದು, ಅಲ್ಲಿನ ಶಾಸಕರಾಗಿರ್ಬೋದು, ಬಸವಣ್ಣ ನಾಡಿನಂತೆ ಇರ್ತಂತ ಶಾಂತಿಯತೆ ಶರಣು ಸಲಗರು ಬಹಳಷ್ಟು ಕತೆ ಹೇಳ್ತಾರೆ ದೊಡ್ಡ. ನಾವು ಬಸವಣ್ಣ ನಾಡಿನಲ್ಲಿ ಎಲ್ಲ ಸಾಮಾನ ದೊಡ್ಡ ವ್ಯಕ್ತಿಗಳನ್ನು ನಾನು ಕೂಡ್ಸ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು ಇವತ್ತು ಅವ್ರ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಒಂದು ದುಷ್ಟ. ಇದು ಬಾಬಾ ಸಾಹೇಬ್ರಿಗೆ ಅಪಮಾನ ಟೀಚರ್ ಆಗಿರ್ಬೋದು, ಅಲ್ಲಿ ಸಿಬ್ಬಂದಿ ಆಗಿರ್ಬೋದು, ಕೂಡಲೇ ಏನಪ್ಪ ಅಂದ್ರೆ ಬಸವ ಕಲ್ಯಾಣ CDP ಅಲ್ಲಿಂದ ಮುಖಾಂತರ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಇಲ್ಲಿ ಹುಮ್ನಾಬಾದ್ ದಲಿತ ಒಕ್ಕೂಟದಿಂದ ಅವರು ಬೀದರ್ ಜಿಲ್ಲೆಯಿಂದ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಶರಣು ಸಲಗಾರ್ ಅವರು ಶಾಸಕರ ಮನೆ ಮುತ್ತಿಗೆ ಹಾಕಂತ ಕೆಲಸ ನಾವು ಸಂಘಟನಾ ಮುಖಾಂತರ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಮಾಡ್ತೀವಿ. ಜೈ ಭೀಮ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.